ಗಿಲ್ಲಿ ಅವ್ರು ಯಾವ ಕಾಮಿಡಿ ನಿಮಗೆ ಹರ್ಟ್ ಆಗಿದ್ದು ಅಂತ ಪರ್ಸನಲಿ ತುಂಬಾ ಕಾಂಬಿನೇಷನ್ ಮಾಡೋದು ಅದೆಲ್ಲರದು ಹಕ್ಕು. ಆರ್ಡರ್ ಮಾಡಿದ್ರು, ನೋಡು ನೀನ್ ನನ್ನ ಹತ್ರ ಎಲ್ಲ ಇದನ್ನ ಇಟ್ಕೊಂಬೇಡ ಅಂತ. ಸೊ ಅವ್ರ ಹತ್ರ ಬೆಳೆ ಬೇಯ್ತಾ ಇರ್ಲಿಲ್ಲ ಗಿಲ್ಲಿದು. ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರ ಆಟವನ್ನು ನೀವು ನೋಡಿದಿರಿ, ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇತ್ತು. ರೋಲರ್ ಕೋಸ್ಟರ್ ನಡುವೆ ಅವ್ರು ಹಾಕುವಂತಹ ಡ್ರೆಸ್ ಆಗಿರಬಹುದು, ಸೊ ಎಲ್ಲಾ ಅವರ ಮಿಕ್ಸ್ಡ್ ಇಮೋಷನ್ಸ್ ಅನ್ನ ನೋಡ್ಕೊಂಡು ಬಂದಿರಿ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾನ್ವಿ ಅವರೇ ಇವತ್ತು ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಕೂಡ ಸೂಪರ್ ಆಗಿದ್ದೀನಿ. ಒನ್ ವರ್ಡ್ ಅಲ್ಲಿ ಶಾರ್ಟ್ ಆಗಿ ಹೇಳ್ದಾದ್ರೆ ಹೋಲ್ ಜರ್ನಿ ಏನ್ ಅನ್ಸ್ತು ಹೊರಗ್ ಬಂದ್ಮೇಲೆ? ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾ? ಸ್ವಲ್ಪ ಶಾರ್ಟ್ ಆಗಿ. ಓಕೆ, ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹೋಲ್ ಜರ್ನಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಹೊರ ಜಗತ್ತಿಗೆ ಅದು ಸಾಧ್ಯ ಇಲ್ಲ, ಮೊಬೈಲ್ ಇಲ್ದೆ, ಫ್ಯಾಮಿಲಿ ಜೊತೆ ಸಂಪರ್ಕ ಇಲ್ದೆ. ಸೊ ಅದೊಂದು ಬೇರೆ ಪ್ರಪಂಚದಲ್ಲಿ ಇದ್ ಬಂದಾಗಿತ್ತು. ಓಕೆ, ಜಾನ್ವಿ ಅವರು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಮನೆಯಲ್ಲಿ ಇಡೀ ಜರ್ನಿ ನೋಡುವಾಗ ಬಿಗ್ ಬಾಸ್ಗೆ ಹೋದ್ರೆ ಒಂದ್ ಪಾಸಿಟಿವ್ ಅಥವಾ ನಮ್ಗೊಂದೇನೋ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತೀವಿ, ಬಟ್ ತುಂಬಾ ನೆಗೆಟಿವ್ ಆಗಿ ಪೋಟ್ರೆ ಆಯ್ತು ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಏನ್ ಅನ್ಸ್ತು ಅಂತ? ಓಕೆ, ನನಗೆ ಬಿಗ್ ಬಾಸ್ ಅಂದಾಗ್ಲೇ ಅದು ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಅದನ್ನ ನಾನು ಏನ್ ಬಂದ್ರು ತಗೋಬೇಕಂತಾನೆ ಹೋಗಿದ್ದೆ. ಸೊ ನನ್ ಪ್ರಕಾರ ಅದು ಪಾಸಿಟಿವ್ ಆದ್ರೂ ಆಗ್ಬೇಕು, ನೆಗೆಟಿವ್ ಆದ್ರೂ ಆಗ್ಬೇಕು. ಏನೂ ಆಗ್ಲಿಲ್ಲ ಅಂದ್ರೇನೆ ಬಿಗ್ ಬಾಸ್ ಮನೇಲಿರೋದು ಅಪರಾಧ ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ಏನೋ ಒಂದ್ ಆಗಿದೆ ಅನ್ನೋದು ಖುಷಿ. ಅಂದ್ರೆ ದೊಡ್ಡ ಅಪರಾಧ ಅಂದ್ರೆ ಹೊರಗಡೆ ಜಗತ್ತಲ್ಲಿ ಎಲ್ರು ಕೊಲೆ ಮಾಡ್ತಾರೆ, ಇನ್ನೊಂದ್ ಮಾಡ್ತಾರೆ, ಆಸ್ತಿ ಬರಸ್ಕೊ ಅಂತದ್ ಯಾವ್ದು ಅಲ್ಲಲ್ಲ. ಆ ಒಂದು ಲಿಮಿಟೇಷನ್ ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದೆ. ನನ್ನ ಬಾಯಿಂದ ಎಲ್ಲೂ ಕೂಡ ಅಂದ್ರೆ ಕೆಟ್ಟ ವರ್ಡ್ ಆಗ್ಲಿ, ಅಫೆನ್ಸಿವ್ ಪದಗಳಾಗ್ಲಿ ನಾನು ಎಲ್ಲೂ ಕೂಡ ಬಳಸಿಲ್ಲ. ಅಂದ್ರೆ ಗೆಜ್ಜೆ ಎಲ್ಲಾಡ್ಸೋದಿರ್ಬೋದು, ಮತ್ತೊಂದಿರ್ಬೋದು, ಯಾವ್ದು ಉದ್ದೇಶ ಯಾರನ್ನೋ ಹರ್ಟ್ ಮಾಡೋದು ಆಗಿರ್ಲಿಲ್ಲ. ಹೆಂಗೋ ಸ್ಟಾರ್ಟ್ ಆಗಿ ಅದು ಅಲ್ಲಿಂದ ಏನಕ್ಕೋ ಎಂಡ್ ಆಗ್ತಾ ಇತ್ತು. ಸೊ ಹಾಗಾಗಿ ಪಾಸಿಟಿವ್ ಆರ್ ನೆಗೆಟಿವ್ ನಾನು ಆಟ ಆಡಿದ್ದೀನಿ. ಒಳಗಡೆ ಸುಮ್ನಂತೂ ಇದ್ ಬಂದಿಲ್ಲ ಅನ್ನೋ ನನ್ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಗಿಲ್ಲಿಯವರು ಅಂತ ಬಂದಾಗ ಒಂದಷ್ಟು ಎಲ್ರಿಗೂ ಅದು ಹಾಸ್ಯವಾಗಿದ್ದ ಖುಷಿ ಆಗುತ್ತೆ, ಬಟ್ ತುಂಬಾ ಕಡೆ ಅದು ಇಡೀ ದಿನ ನೋಡೋರ್ಗೆ ಇರಿಟೇಟ್ ಆಗೋದಂತೂ ಗ್ಯಾರಂಟಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಬಿಕಾಸ್ ಅವ್ರು ನೀವು ಬೈದಾಗ್ಲೂ ಕೂಡ ಗಿಲ್ಲಿ ಪಾಪ ಇವ್ ಸುಮ್ನೆ ಬೈತಾರೆ ಅನ್ನೋಂಥದ್ದು ಹೊರಗಡೆ ಟ್ರೋಲ್ಗಳಾಗಿರ್ಬಹುದು, ಅವ್ರ ಪರ ತುಂಬಾ ಆಗ್ತಾ ಇತ್ತು. ಸೊ ನೀವ್ ಏನ್ ಹೇಳ್ತೀರಿ ಇದಕ್ಕೆ? ಹೌದು, ಆಕ್ಚುಲಿ 1.5 hour ಟೆಲಿಕಾಸ್ಟ್ ಆದಾಗ ನೋಡೋದಕ್ಕೂ ಇಡೀ ದಿವಸ ಇದ್ದಾಗ್ಲೂ ಅಂದ್ರೆ ಯಾವಾಗ್ಲೂ ಇರಿಟೇಟ್ ಆಗ್ತಾ ಇರ್ಲಿಲ್ಲ. ನಾವು ನಕ್ಕಿದೀವಿ ಅವನ್ ಜೋಕಿಗೆ ಎಲ್ಲ, ಬಟ್ ಅದೇ ಓವರ್ ಆದಾಗ ನಾವು ಇರಿಟೇಟ್ ಮಾಡ್ಕೋತಾ ಇದ್ವಿ. ಅಂದ್ರೆ ಹೇಳಿದ್ದೆ ಹೇಳೋದು, ನಮ್ಮನ್ನ ಕೆದಕೋದು, ಅಂದ್ರೆ ಅದೊಂದು ಸ್ಟ್ರಾಟಜಿ ಆಗಿರ್ತಿತ್ತು. ಬಂದ್ ಇರಿಟೇಟ್ ಮಾಡಿ 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 ನಮಗ್ ಕೋಪ ಬರ್ಸಿ, ಕೋಪದ ಬರ್ದಲ್ಲಿ ಏನೋ ಮಾತಾಡ್ಲಿ, ಇವ್ರು ತಪ್ಪು ಮಾಡ್ಲಿ, ಆ ತರ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಷನ್ಗೆ ಪ್ರಾಪರ್ ರಿಯಾಕ್ಷನ್ ಬಂದಾಗ್ಲೇನೆ ಅವ್ರು ಮಾಡೋ ಕಂಟೆಂಟ್ ಏನೋ ವರ್ಕ್ ಆಗೋದು. ಸೊ ಅವ್ರು ಇವಾಗ ಕಾಲು ಎಳ್ದು ನಾನಾಗಿರ್ಬೋದು, ಅಶ್ವಿನಿ ಅವ್ರು ಇರ್ಬೋದು, ರಿಯಾಕ್ಟ್ ಮಾಡಿದಾಗ ಅಲ್ಲಿ ಗಿಲ್ಲಿಗೆ ಏನೋ ಸಿಗುತ್ತೆ. ನಾವೇನು ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಏನೂ ಸಿಗಲ್ಲ. ಸೊ ಒಂದ್ಸಲ ಟ್ರೈ ಮಾಡೋದು, 2 ಸಲ ಟ್ರೈ ಮಾಡೋದು, ಹೋಗ್ತಾ ಬರ್ತಾ ಅದೇ ಮಾಡುವಾಗ ಸಮಟೈಮ್ಸ್ ಇರಿಟೇಟ್ ಆಗ್ತಾ ಇತ್ತು. ಸೊ 24/7 ಯಾವಾಗ್ಲೂ ಏನೋ ಕಾಲು ಎಳಿಯೋದು ಅಥವಾ ಏನೋ ಜೋಕು, ಎಲ್ರಿಗೂ ಒಂದೇ ಮೂಡ್ ಇರಲ್ಲ ಅಲ್ಲ. ಯಾವಾಗ್ಲೂ ನಾವೊಂದು ಹ್ಯಾಪಿ ಮೂಡ್ ಅಲ್ಲಿ ಇರ್ತೀವಿ ಅಥವಾ ಇನ್ನೇನೋ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇರಿಟೇಟ್ ಮಾಡಿದಾಗ್ಲೆಲ್ಲ ಕೋಪ ಆಗ್ತಿತ್ತು. ಬಟ್ ಸಮಟೈಮ್ಸ್ ನಾವು ಎಂಜಾಯ್ ಮಾಡಿದ್ದೇವೆ ಅವ್ನ ಟೈಮಿಂಗು, ಕಾಮಿಡಿ ಎಲ್ಲ. ಬಟ್ ಅದೇ ಆಗ್ಬಾರ್ದು, ಅಥವಾ ನಮ್ಮನ್ನ ಕೆಳಗ್ ಹಾಕಿ ಕಾಮಿಡಿ ಮಾಡೋದು, ತುಂಬಾ ಪರ್ಸನಲ್ ಆಗಿ ಬಂದಾಗೆಲ್ಲ ನಾವಾಗಿದ್ದು ಕಷ್ಟ ಸಾಯಿಸ್ಕೊತಾ ಇದ್ವಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಒಳಗಡೆನೆ, ಎಷ್ಟೋ ಕಂಟೆಸ್ಟೆಂಟ್ಸ್ ಗಿಲ್ಲಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು, ನೋಡು ನೀನ್ ನನ್ನ ಹತ್ರ ಎಲ್ಲ ಇದನ್ನ ಇಟ್ಕೊಂಬೇಡ ಅಂತ. ಸೊ ಅವ್ರ ಹತ್ರ ಬೆಳೆ ಬೇಯ್ತಾ ಇರ್ಲಿಲ್ಲ ಗಿಲ್ಲಿದು. ನಾವೆಲ್ಲ ಕ್ಯಾಶುಯಲ್ ಆಗಿ ತಗೊಂತಾ ಇದ್ದಿದ್ರಿಂದ ನಮ್ ಜೊತೆ ಕಾಮಿಡಿ ಮಾಡ್ತಾ ಇದ್ದ ಗಿಲ್ಲಿ. ಗಿಲ್ಲಿ ಅವ್ರು ಯಾವ ಕಾಮಿಡಿ ನಿಮಗೆ ಹರ್ಟ್ ಆಗಿದ್ದು ಅಂತ ಪರ್ಸನಲಿ ತುಂಬಾ? ನನ್ ವಿಚಾರವಾಗಿ ಅಂದ್ರೆ ಏನಾಗ್ತಾ ಇತ್ತು ಅಂದ್ರೆ ಕೆಲವೊಂದೆಲ್ಲ ಟೆಲಿಕಾಸ್ಟ್ ಆದ್ರೂ ಯಾರು ಜನ ಅದನ್ನ ತಗೊಂಡಿಲ್ಲ. ಈವನ್ ನನಗೂ ಅಲ್ಲಿ ಗೊತ್ತಾಗಿಲ್ಲ. ಕಾಫಿ ಪುಡಿ ನನ್ ಕತ್ಕೊಂಡ್ಬಿಟ್ಟು ವಾಪಸ್ ಕೊಡುವಾಗ ಅವನೇನೋ ಕ್ಯಾಶುಯಲ್ ಆಗಿ ಮಾತಾಡ್ತಾ ಏನೋ ಒಂದು ಡ್ಯಾಶ್ ಪದನ ಯೂಸ್ ಮಾಡ್ತಾನೆ. ಸೊ ಅದ್ ನನಗಲ್ಲಿ ರಿಜಿಸ್ಟರ್ ಆಗಿಲ್ಲ. ಆಚೆ ಬಂದಾಗ ಹಿಂಗೆಲ್ಲ ಅನ್ನಿಸ್ಕೊಂಡು ನೀವ್ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ. ಅಂದ್ರೆ ನಾವ್ ಯಾವ್ದೋ ಬೇರೆ ಮೂಡಲ್ಲಿ ಇರ್ತೀವಿ, ಅವನು ಫ್ಲೋ ಅಲ್ಲಿ ಮಾತಾಡೋದು, ಅದೇ ಬೇರೆಯವ್ರು ಮಾತಾಡಿದ್ರೆ ದೊಡ್ಡ ತಪ್ಪಾಗ್ತಾ ಇತ್ತು. ಆಚೆ ಕೂಡ ಅದು ಫುಲ್ ವೈರಲ್ ಆಗಿ ಯಾಕೆ ಹಿಂಗ್ ಮಾತಾಡಿದ್ರೆ, ಯಾಕೆ ಹಿಂಗೆ. ಬಟ್ ಕೆಲವೊಂದೆಲ್ಲ ಹಂಗೆ ಫ್ಲೋ ಅಲ್ಲಿ ಮುಚ್ಚೋಗ್ಬಿಟ್ಟಿದೆ ಅಂತ ನನ್ಗನ್ಸುತ್ತೆ. ಮತ್ತೆ ಆ ಕಾಫಿ ಪುಡಿ ವಿಚಾರನೆ ಹೋಗ್ತಾ ಬರ್ತಾ 1 ಸಲ 2 ಸಲ ಓಕೆ ಜೋಕು, ಹೋಗ್ತಾ ಬರ್ತಾ ಅದನ್ನೇ ಹೇಳೋದು ಮಧ್ಯ. ಅಂದ್ರೆ ಅದನ್ನ ಹೆಂಗಾಗುತ್ತೆ ಅಂದ್ರೆ ತುಂಬಾ ವಾಪಸ್ ಏನಾದ್ರು ರಿಯಾಕ್ಷನ್ ಬರ್ಲಿ, ನಾವು ಜಗಳ ಆಡ್ಲಿ ಅಂತಾನೆ ಅದೊಂದು ಸ್ಟ್ರಾಟರ್ಜಿ ಗಿಲಿ ಮಾಡ್ತಾ ಇದ್ದು. ಹೋಗ್ತಾ ಬರ್ತಾ ಕಾಫಿ ಪುಡಿದ್ ಹೇಳೋದು, ಮತ್ತೇನಾದ್ರು ನಾಮಿನೇಟ್ ಮಾಡ್ದಾಗ್ಲೂ ಅಷ್ಟೇ ನೀನ್ ಸೂಕ್ತ ಕಾರಣ ಕೊಡುತ್ತಾ 1 hour ನನ್ ಜೊತೆ ಜಗಳ ಆಡಿದಾನೆ, ಅದು ಬೇಕು ಅಂತಾನೆ, ಬೇಡ ಗಿಲ್ಲಿ ಹೋಗು,
ನಾಮಿನೇಷನ್ ಮಾಡೋದು ಅದು ಎಲ್ರದ್ದು ಹಕ್ಕು, ಮತ್ತೆ ನಮ್ಮ ಅಭಿಪ್ರಾಯ ನಮ್ಗೆ ಹೆಂಗ್ ಕಾಣಿಸುತ್ತೆ ಅದು. ಸೂಕ್ತ ಕಾರಣ ಇಲ್ಲ ಅಂದ್ರೆ ಬಿಗ್ ಬಾಸ್ ಹೇಳಿರೋರು, ಬಟ್ ನಿನ್ ಸೂಕ್ತ ಕಾರಣ ಇರ್ಲಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ಸ್ಟ್ರಾಟಜಿ ಮಾಡಕ್ ಬಂದ, ನನ್ ಕಡೆಯಿಂದ ಏನಾದ್ರು ರಿಯಾಕ್ಷನ್ ಬರ್ಲಿ, ಅದ್ ಇನ್ನೇನೋ ಕ್ರಿಯೇಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ತುಂಬಾ ಇರಿಟೇಟ್ ಆಗ್ತಾ ಇತ್ತು ನಂಗೆ.